ಗದಗ ಜಿಲ್ಲೆಯನ್ನ ಬರಪೀಡಿತ ಪಟ್ಟಿಯಿಂದ ಕೈಬಿಟ್ಟಿದ್ದಕ್ಕೆ ಲಕ್ಷ್ಮೇಶ್ವರ ತಾಲೂಕಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ ಜಿಲ್ಲೆಯಲ್ಲಿ ಭೀಕರ ಬರಗಾಲ ಇದೆ. ರೈತರಿಗಾಗಲೇ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಅನ್ನದಾತರು ಸಿಲುಕಿದ್ದಾರೆ. ಈ ಸಂಕಷ್ಟದಲ್ಲಿ ಸಿಲುಕಿದಂತ ರೈತನ ಗಾಯಕ್ಕೆ ಸರ್ಕಾರ ಬರೆ ಎಳೆದಿದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ 6 ತಾಲೂಕಿನಲ್ಲಿ ಈಗಾಗಲೇ ಭೀಕರದ ಬರದ ಛಾಯೆ ಇದೆ. ನಮ್ಮ ಪ್ರತಿನಿಧಿ ಸಂದೀಪ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಸಾಕಷ್ಟು ಬರಗಾಲ ಪೀಡಿತ ಗದಗ ಜಿಲ್ಲೆಯಲ್ಲಿ 7 ತಾಲೂಕುಗಳಲ್ಲಿ ಕೂಡ ಭೀಕರ ಬರ ಎದುರಾಗಿದೆ. ಆದರೆ ಗದಗ ಜಿಲ್ಲೆಯ ಕೇವಲ ಒಂದೇ ಒಂದು ತಾಲೂಕು ಘೋಷಣೆ ಮಾಡುತ್ತಿದೆ. ಹೀಗಾಗಿ ಉಳಿದ 6 ತಾಲೂಕಿನ ರೈತರು ಕೂಡ ಈಗ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಾವು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ನೋಡ್ಬೋದು. ಈಗಾಗಲೇ ಒಂದು ರೈತರು ಹೆಸರು ಬೆಳೆದಿದ್ದಾರೆ. ಆ ಹೆಸರು ಬೆಳೆದಂಥ ನಾವು ಜಮೀನಿನಲ್ಲಿದ್ದೀವಿ. ಇಲ್ಲಿನ ಎಷ್ಟೊಂದು ಭೀಕರ ಬರಗಾಲ ಎದುರಾಗಿದೆ, ಇಲ್ಲಿನ ಬರಗಾಲದ ಭೀಕರತೆ ಎಷ್ಟೊಂದಿದೆ ಅನ್ನೋದು ನಾವು ನಿಮ್ಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಸಚಿವರಾದಂಥ ಬಸವರಾಜ ರಾಯರೆಡ್ಡಿ ಅವರು ಕೂಡ ಪ್ರವಾಸ ಮಾಡಿದ್ದಾರೆ, ಬರ ಅಧ್ಯಯನ ಮಾಡಿದ್ದಾರೆ, ಇಲ್ಲಿನ ಸ್ಥಿತಿಗತಿಗಳನ್ನು ಕೂಡ ನೋಡ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಅವರು ಕೂಡ ಹೇಳಿದ್ದಾರೆ, ಗದಗ ಜಿಲ್ಲೆಯಲ್ಲಿ ಏನು ನರಗುಂದ ತಾಲೂಕು ಹೊರತುಪಡಿಸಿದರೆ ಉಳಿದ 6 ತಾಲೂಕಿನಲ್ಲಿಯೂ ಕೂಡ ಗದಗ, ಸಿರಹಟ್ಟಿ, ಲಕ್ಷ್ಮೇಶ್ವರ, ಮುಂಡರಗಿ, ರೋಣ, ಗಜೇಂದ್ರಗಢಲ್ಲಿ ಸಾಕಷ್ಟು ಬರಗಾಲದ ಛಾಯೆ ಆವರಿಸಿದೆ. ಸಾಕಷ್ಟು ರೈತರು ಸಂಕಷ್ಟದಲ್ಲಿ ಇದ್ದಾರೆ ಅಂತೇಳಿ ಬಸವರಾಜ ರಾಯರೆಡ್ಡಿ ಅವರೇ ಕೂಡ ಹೇಳಿದರು. ಆದರೆ ಈಗ ಸರ್ಕಾರ ಏನು ಘೋಷಣೆ ಮಾಡಿದ ಒಂದು ಪಟ್ಟಿಯಲ್ಲಿ ಗಜೇಂದ್ರಗಢ ತಾಲೂಕು ಮಾತ್ರ ಇದೆ, ಉಳಿದ 6 ತಾಲೂಕುಗಳಿಂದ ಕೈ ಬಿಟ್ಟಿದ್ದಾರೆ. ಹೀಗಾಗಿ ಈಗಾಗಲೇ ಲಕ್ಷ್ಮೇಶ್ವರ ತಾಲೂಕಿನ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರು ನಮ್ಮ ಜೊತೆ ಆದಾರ, ಕೇಳೋಣ. ಸರ್, ಈಗಾಗಲೇ ಉಸ್ತುವಾರಿ ಸಚಿವರು ಕೂಡ ನಿಮ್ಮ ತಾಲೂಕಿಗೆ ಬಂದು ಬರ ಅಧ್ಯಯನ ಮಾಡಿ ಹೋಗಿದ್ದಾರೆ. ಈಗಾಗಲೇ ನರಗುಂದ ಹೊರತುಪಡಿಸಿದರೆ ಗದಗ ಜಿಲ್ಲೆಯ 6 ತಾಲೂಕುಗಳಿಗೂ ಭೀಕರ ಬರ ಇದೆ ಅಂತ ಸಚಿವರು ಕೂಡ ಹೇಳಿದ್ದಾರೆ. ಆದರೆ ಈಗ ನೋಡಿದ್ರೆ ಗಜೇಂದ್ರಗಢ ಒಂದೇ ಬರ ಪೀಡಿತ ಅಂತ ಘೋಷಣೆ ಆಗಿದೆ. ನಿಮ್ಮ ತಾಲೂಕು ಸೇರಿದಂತೆ ಗದಗ ಜಿಲ್ಲೆಯ 6 ತಾಲೂಕುಗಳು ಕೂಡ ಕೈ ಬಿಟ್ಟಿದೆ. ಏನು ಹೇಳ್ತೀರಿ? ಈಗೆಲ್ಲ ನೋಡ್ಬೋದು. ಈಗೆಲ್ಲ ನೋಡಿದ್ರೆ ಇಲ್ಲಿ ಹೆಸರು ಬೆಳೆ ಯಾವ ಥರ ಆಗೈತಿ ಅಂತ ಹೆಸರು ಐತಿ, ಅದ್ರಾಗ ಒಂದು ಬುಡ್ಡಿ ಐತಿ, ಕಾಳು ಒಂದಿಲ್ಲ. ಯಾಕಂದ್ರೆ ಹಸಿ ಸಾತಿಲ್ಲ ರೀ, ಮಳೆ ಕೊರತೆ ಭಾಳ ಆಗೈತಿ. ಅದಕ್ಕೆಲ್ಲ ಬೀಜ ಗೊಬ್ಬರ ತಂದು ಸಿಕ್ಕಾಪಟ್ಟಿ ಸಾಲ ಮಾಡಿ ರೈತರು ಹಾಳಾಗ್ಯಾರ. ನಾವು ಬಂದಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆಲ್ಲ ಇರ್ತಕ್ಕಂಥ ರೈತರ ಮುಖಂಡರುಗಳು ಮನವಿ ಸಲ್ಲಿಸಿದ್ವಿ. ನಾವು ಗದಗ ಜಿಲ್ಲೆಯನ್ನು ನಾವು ಬರಗಾಲ ಜಿಲ್ಲೆ ಅಂತೇಳಿ ಘೋಷಣೆ ಮಾಡ್ತೇವೆ, ಆದಷ್ಟು ಬೇಗ ಅಂದಂಥವ್ರು ಇವಾಗ ನೋಡಿದ್ರೆ ಗಜೇಂದ್ರಗಢ ಮಾಡಿ ಉಳಿದ 6 ತಾಲೂಕಿಗೆ ಮಾಡಿಲ್ಲ ಅಂದ್ರೆ ನಾವು ಯಾರನ್ನ ಕೇಳೋಣ? ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಏನು ಮಾಡಾಕೊಂತೀರಿ? ರೈತರ ಜೊತೆ ಆಟ ಆಡಾಕೊಂತೀರಿ. ನೀವು ರೈತರ ಜೀವನ ಜೊತೆ ಆಟ ಆಡಿದ್ರೆ ರೈತರು ನಿಮ್ಮನ್ನ ತಕ್ಕ ಪಾಠ ಕಲಿಸೋದು ಅತಿ ಶೀಘ್ರದಾಗ ಆಕೈತಿ. ಉಳಿದಂಥ ಎಲ್ಲ ರೈತರು 6 ತಾಲೂಕನ್ನು ರೈತರು ಕಟ್ಕೊಂಡು ಯಾವ ತಾಲೂಕಿನಾಗ ಯಾರ್ಯಾರಿಗೆ ನೀವು ಬರ ಅಧ್ಯಯನ ತಂಡದಾಗ ನೀವೇನು ಗೋಲ್ಮಾಲ್ ಮಾಡಿ ನೀವು ಬೇಕಾದಂತಲ್ಲಿ ಮಾಡಿ 101 ತಾಲೂಕುಗಳಂತ ಮಾಡಿರಿ. ನಾವೇನು ಸುಮ್ಮನೆ ಕುಂದ್ರೋದಲ್ಲ. ಗದಗ ಜಿಲ್ಲೆಗೆ ಇರ್ತಕ್ಕಂಥ ಎಲ್ಲ ರೈತರು ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ. ರಾಜ್ಯದ ಮುಖ್ಯಮಂತ್ರಿಗೆ ನಾವೆಲ್ಲ ಧಿಕ್ಕಾರ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇರ್ತಕ್ಕಂಥ ಉಸ್ತುವಾರಿ ಸಚಿವರಿಗೆ ಈ ರೈತರ ಪರವಾಗಿ ಧಿಕ್ಕಾರ ಅಂತ ಹೇಳಕ್ಕೆ ನಾವು ಇಚ್ಛೆ ಪಡ್ತೀವಿ. ನಾವು ಆದಷ್ಟು ಬೇಗನೆ ಇರ್ತಕ್ಕಂಥ ರೈತರದಾಗ ಎರಡು ದಿನದ ಒಳಗಾಗಿ ಸಭೆ ಕರೆದು ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ಮುತ್ತಿಗೆ ಹಾಕ್ತೇವೆ ಅಂತೇಳಿ ಈ ಮೂಲಕ TV ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸ್ತೇವೆ. ಇದಿಷ್ಟು ರೈತರ ಆಕ್ರೋಶದ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.